ओम सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपादमः सद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये द्वितीये पादे चतुर्भिः सूत्रैरुपनिबद्धेऽस्मिन् उत्पत्त्य संभवाधिकरणे तानि सर्वाणि चत्वारि सूत्राणि एकवारं पठित्वा अनन्तरं तत्रैव तस्मिन् अधिकरणे एव अष्टमे उत्पत्त्य संभव अधिकरणे उपनिबद्धं प्रकृतं 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 तृतीयं सूत्रं प्रकृतं तृतीयं सूत्रं तस्मिन् अधिकरणे इदं सूत्रं तृतीयं सूत्रम् इदं सूत्रं तथा पादादितः चतुश्चत्वारिंशं सूत्रम् इदं सूत्रं द्विवारं पठित्वा तदवशिष्टभाष्यभागं च न अवशिष्टभाष्यभागं न भाष्यभागो मास्तु द्विवारं पठित्वा सूत्रं सूत्रभाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुश्चत्वारिंशं सूत्रं तद्भाष्यभागं च यथामति इदानीं विचारयामः। ओम
ಕ್ವೇ ಮೇ ಶಂಕರ ಸದ್ಗುರೋರ್ಗುಣಗಣಾಃ ದಿಗ್ಜಾಲಕೂಲಂಕಷಾಃ ಕಾಲೋನ್ಮೀಲಿತಮಾಲತೀ ಪರಿಮಲಾವಷ್ಟಂಭಮುಷ್ಟಿಂಧಯಾಃ ಕ್ವಾಹಂ ಹಂತ ತಥಾಪಿ ಸದ್ಗುರುಕೃಪಾ ಪೀಯೂಷಪಾರಂಪರೀ ಮಗ್ನೋನ್ಮಗ್ನಕಟಾಕ್ಷವೀಕ್ಷಣಬಲಾದಸ್ಮಿ ಪ್ರಶಸ್ತೋರ್ಗತಾಂ. ಓಂ ತ್ವೇ ಮೇ ಶಂಕರ ಸದ್ಗುರೋರ್ಗುಣಗಣಾಃ ದಿಗ್ಜಾಲಕೂಲಂಕಷಾಃ ಕಾಲೋನ್ಮೀಲಿತಮಾಲತೀ ಪರಿಮಲಾವಷ್ಟಂಭಮುಷ್ಟಿಂಧಯಾಃ ಕ್ವಾಹಂ ಹಂತ ತಥಾಪಿ ಸದ್ಗುರುಕೃಪಾ ಪೀಯೂಷಪಾರಂಪರೀ ಮಗ್ನೋನ್ಮಗ್ನಕಟಾಕ್ಷವೀಕ್ಷಣಬಲಾದಸ್ಮಿ ಪ್ರಶಸ್ತೋರ್ಗತಾಂ. ವಿದ್ಯಾರಣ್ಯರ ಸಂಕ್ಷೇಪ ಶಂಕರ ವಿಜಯದಲ್ಲಿ ಬರ್ತಕ್ಕಂಥ ಒಂದು ಸ್ತೋತ್ರ. ಇದರ ಒಂದು ಅನ್ವಯಾರ್ಥ ಎಲ್ಲ ಗೊತ್ತಿದೆ. ಪ್ರಕೃತ ಈಗ ಭಾಷ್ಯ ಭಾಗವನ್ನು ಪ್ರಾರಂಭ ಮಾಡೋಣ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಅಷ್ಟಮಂ ಚತುಸ್ಸೂತ್ರಾತ್ಮಕಂ ಉತ್ಪತ್ತ್ಯ ಸಂಭವಾಧಿಕರಣಂ. ಓಂ ಉತ್ಪತ್ತ್ಯ ಸಂಭವಾತ್ ಓಂ ನ ಚ ಕರ್ತುಃ ಕರಣಂ ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧಃ ಓಂ ವಿಪ್ರತಿಷೇಧಾಚ್ಚ. ಇವು ಈ 4 ಸೂತ್ರಗಳು ಉತ್ಪತ್ತ್ಯ ಸಂಭವಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥ ಸೂತ್ರಗಳು. ಇದರಲ್ಲಿ ಈ ಅಧಿಕರಣದಲ್ಲಿ ಪ್ರಕೃತ 3ನೇ ಸೂತ್ರವನ್ನು, ಅದು ಪಾದದ ಮೊದಲಿನಿಂದ 44ನೇ ಸೂತ್ರ, ಅದು ಈ ಸೂತ್ರ ಮತ್ತು ಆ ಭಾಷ್ಯ ಭಾಗವನ್ನು ಈಗ ವಿಚಾರ ಮಾಡೋಣ. ಇಲ್ಲಿಗೆ ಈ ಒಂದು ದ್ವಿತೀಯಾಧ್ಯಾಯ ದ್ವಿತೀಯ ಪಾದ ಇದೆಯಲ್ಲ ಅದು ಮುಗೀತು. ಇತಿ ಶ್ರೀ ಬಾದರಾಯಣೀಯ ವೇದಾಂತ ಸೂತ್ರ ಪಾಠೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯ ಪಾದ ಮುಗೀತು. ಈಗ ಪ್ರಕೃತ ಯಾವುದದು? ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧಃ ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧಃ. ಇಲ್ಲಿಯವರೆಗೂ ಕೂಡ 2 ಸೂತ್ರಗಳಲ್ಲಿ ಉತ್ಪತ್ತ್ಯ ಸಂಭವಾತ್ ಮತ್ತು ನಚಕರ್ತು ಕರಣಂ, ಈ 2 ಸೂತ್ರಗಳಲ್ಲಿ ಭಾಗವತ ಮತದಲ್ಲಿ ಹೇಳಿರತಕ್ಕಂತಹ ಏನದು? ಪರಮಾತ್ಮ ಇದ್ದಾನೆ, ಈಶ್ವರ, ಸಕಲ ಗುಣ ಗಣ ಪ್ರಪೂರ್ಣ, ಷಡ್ಗುಣೈಶ್ವರ್ಯ ಸಂಪನ್ನ ಆ ಪರಮೇಶ್ವರ, ಅವನನ್ನೇ ನಾವು ನಾರಾಯಣ ಅಂತ ಕರಿತೇವೆ. ಆ ನಾರಾಯಣಾಖ್ಯೋ ವಿಷ್ಣು ಪರಮೇಶ್ವರ ಆತ್ಮಾನಂ ಚತುರ್ಧಾ ವಿಭಜ್ಯ. ಇದು ಬಹಳ ಮುಖ್ಯವಾದದ್ದು. ಅವನು ಆ ನಾರಾಯಣನು ಅವನೆಂತಹವನು? ಸರ್ವಶಕ್ತ, ಸರ್ವಜ್ಞ ಮತ್ತೆ ಸರ್ವವ್ಯಾಪಿ. ಇಂತಹವನು ತನ್ನನ್ನೇ ತಾನು 4 ಭಾಗಗಳನ್ನಾಗಿ ವಿಂಗಡಿಸಿಕೊಂಡು, ಏನೋ ತಾನೇ ಅದನ್ನ ಏನು ಮಾಡಿಬಿಟ್ಟ? ವ್ಯೂಹಾತ್ಮಕವಾಗಿ ರಚನೆ ಮಾಡಿಕೊಂಡ. ವ್ಯೂಹ ಅಂತಂದ್ರೆ ಏನು? ಒಂದು ಪರಿಧಿ ಹಾಕ್ಕೊಂಡ. ಹೇಗೆ ಅಂತಂದರೆ, ಒಂದು ಉದಾಹರಣೆಯನ್ನು ಹೇಳಿದ್ದೆ ಅಂತ ಕಾಣುತ್ತೆ ನೋಡಿ. ಒಂದು ಮನೆ ಇದೆ. ಆ ಮನೆಯನ್ನು ನಾವು ಏನು ಅಂತ ಕರಿತೇವೆ? ಇದು ಇಂಥವನ ಮನೆ ಅಂತ ಕರಿತೇವೆ, ಹೌದು ತಾನೆ? ಆ ಮನೆ ಅಂತಂದಾಗ ನಮಗೆ ಮನಸ್ಸಿಗೆ ಬರತಕ್ಕಂಥದ್ದು ಏನು? ಏನೋ ಒಂದು 30-50ರಲ್ಲಿ ಕಟ್ಕೊಂಡಿರತಕ್ಕಂಥ ಒಂದು ಬಿಲ್ಡಿಂಗು, ಹೌದು ತಾನೆ? ಆದರೆ ಆ ಯಜಮಾನ ಏನು ಮಾಡಿದ್ದಾನೆ? ಆ ಮನೆಯಲ್ಲಿ ಆ 30-40ರ ಪರಿಧಿ ಏನಿದೆ ಅದರ ಒಳಗಡೆ ಅವನು ವ್ಯೂಹಗಳನ್ನು ರಚಿಸಿಕೊಂಡಿದ್ದಾನೆ. ಯಾವ ವ್ಯೂಹ? ಮಧ್ಯೆ ಸ್ವಲ್ಪ 1-2 ಗೋಡೆ ಹಾಕಿದ ಅಡುಗೆ ಮನೆಯಿಂದ, ಇನ್ನೊಂದೆರಡು ಗೋಡೆ ಹಾಕ್ತಾ ಅದನ್ನು ಕೊಠಡಿಯಿಂದ, ಇನ್ನೊಂದೆರಡು ಗೋಡೆ ಹಾಕ್ತಾ ಅದನ್ನು ಹಾಲು, ಲಿವಿಂಗ್ ರೂಮ್ ಅಂತಂದ, ಇನ್ನೊಂದು ಅಡುಗೆ. ಹೀಗೆ
ಏನು ಮಾಡ್ದ? ಹೀಗೆ ವ್ಯೂಹಗಳನ್ನು ರಚಿಸಿಕೊಂಡ. ಯಾರು? ತನಗೆ ತಾನೇ, ಯಾವ ಸಹಾಯವೂ ಇಲ್ಲ, ಏನು ವ್ಯೂಹಗಳನ್ನು ರಚಿಸಿಕೊಂಡು ಏನಾದ ಅವನು? ನಾವು ಹೇಗೆ ಅಡಿಗೆ ಮನೆ, ಕೊಠಡಿ, ಹಾಲು ಅಂತೀವೋ ಅದೇ ತರಹ ಅವನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂತಹ ವ್ಯೂಹಗಳನ್ನು ರಚಿಸಿಕೊಂಡ. ಯಾರು? ಆ ಪರಮಾತ್ಮ ರಚಿಸಿಕೊಂಡು ಏನು ಮಾಡ್ದ? ಅವನಿಂದ ಈಗ ಆ ಸಂಕರ್ಷಣ ಎಂಬತಕ್ಕಂತಹ ಜೀವ ಯಾತರಿಂದ ಉತ್ಪತ್ತಿ ಆಯಿತು? ಆ ವಾಸುದೇವನಿಂದ ಉತ್ಪತ್ತಿ ಆಯಿತು. ಮತ್ತೆ ಆ ಒಂದು ಸಂಕರ್ಷಣ ಎಂಬ ಜೀವನಿಂದ, ಜೀವ ಇದ್ದಿರ್ತಾನೆ, ಅವನ ಅವಯವಗಳು ಯಾವುದದು? ಮನಸ್ಸು ಉತ್ಪನ್ನವಾಯಿತು. ಆ ಮನಸ್ಸಿನಿಂದ ಅಹಂಕಾರ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಹೀಗೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಜೀವ, ಮನಸ್ಸು, ಅಹಂಕಾರ ಎಂಬ ತತ್ವಗಳು ಉಂಟಾದುವು ಅಂತ ಹೇಳಿದ್ರು. ಇಲ್ಲಿ ಆಕ್ಷೇಪಣೆ ಹಾಕ್ತಾ ಇದ್ದಾರೆ ಭಗವಾನ್ ಶಂಕರರು. ನೋಡಿ ಸ್ವಾಮಿ, ನಿಮ್ಮ ಈ ವಾದ ಸರಿ ಇಲ್ಲ. ಮತ್ತು ಇನ್ನೊಂದು ವಿಚಾರ ಅವರು ಹೇಳಿದರು, ಇಂತಹ ಈ ನಾರಾಯಣನು ಏನಾಗಿದ್ದಾನೆ? ಇವನು ಈ ಒಂದು ಜಗತ್ತಿಗೆ ಏನಾಗಿದ್ದಾನೆ? ಅವನು ನಿಮಿತ್ತೋಪಾದಾನ ಕಾರಣನಾಗಿದ್ದಾನೆ. ಅಂದ್ರೇನು? ಹಿಂದೆ ನಿಮಿತ್ತ ಕಾರಣ ಮಾತ್ರ ಅಂತ ಹೇಳಿದ್ರು. ಯಾರು? ಆ ಮಾಹೇಶ್ವರರು, ಕಾಪಾಲಿಕರು, ಇವರೆಲ್ಲ. ಅದಾಗಿತ್ತು ನಮಗೆ. ಈಗ ಇಲ್ಲ ಇಲ್ಲ, ಬರೀ ನಿಮಿತ್ತ ಕಾರಣ ಅಲ್ಲ, ಈ ಒಂದು ಉಪಾದಾನ ಕಾರಣನೂ ಹೌದು ಅಂತ ಹೇಳಿ ಇಂತಹ ನಾರಾಯಣನು ಈ ಜಗತ್ತಿಗೆ ನಿಮಿತ್ತೋಪಾದಾನ ಕಾರಣನಾಗಿದ್ದಾನೆ ಅಂತ ಹೇಳಿದ್ರು. ಹೇಳಿದ್ದು ಹೇಗೆ ಇದು? ನಾವು ಕೂಡ ವೇದಾಂತಿಗಳು ಕೂಡ ಬ್ರಹ್ಮವನ್ನ ಈ ಜಗತ್ತಿಗೆ ನಿಮಿತ್ತೋಪಾದಾನ ಕಾರಣ ಅಂತ ಒಪ್ಕೊಂಡಿದ್ದಾರೆ. ಆಯಿತು, ಅಲ್ಲಿ ಇವ್ರಿಗವ್ರಿಗೂ ವ್ಯತ್ಯಾಸ ಏನು? ನೀವು ಯಾಕೆ ಅವರ ನಿರಾಕರಣೆ ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲೇ ಬಂದಿದ್ದು ಏನು? ನಾವು ಈ ಒಂದು ನಾರಾಯಣ ಅಂತ ಆಗಲಿ, ಯಾರು ಆಗಲಿ, ಪರಮೇಶ್ವರ ಆಗಲಿ, ಬ್ರಹ್ಮ ಆಗಲಿ, ಯಾರು, ಅವನು ಈ ಒಂದು ಜಗತ್ತಿಗೆ ನಿಮಿತ್ತೋಪಾದಾನ ಕಾರಣನಾಗಿದ್ದಾನೆ ಎಂಬುದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು ಕಲ್ಪಿತ ಸಂವೃತ್ತಿಯಿಂದ. ಇದು ಯಾವ ಭಾಷೆ, ಯಾರ ಒಂದು ಮಾತಿದು? ಗೌಡಪಾದರ ಮಾತು. ನಾವು ನೋಡಿದ್ದೇವಲ್ಲ. ನಾವು ಯಾರು? ವೇದಾಂತಿಗಳು ಹೇಳ್ತಕ್ಕಂಥದ್ದು ಈ ಜಗತ್ತಿಗೆ ನಿಮಿತ್ತೋಪಾದಾನ ಕಾರಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದೇವಲ್ಲ, ಅದು ಕಲ್ಪಿತ ಸಂವೃತ್ತಿಯಿಂದ ಅಷ್ಟೇ. ಯಾಕೆ ಸ್ವಾಮಿ ಕಲ್ಪಿತ ಸಂವೃತ್ತಿಯಿಂದ ಯಾಕೆ ಹೇಳಬೇಕು ನೀವು? ಕಲ್ಪಿತ ಸಂವೃತ್ತಿ ಹೇಳೋದಾರು ಯಾತಕ್ಕೆ ಅಂದರೆ, ನಾವು ಉದ್ದೇಶ ಏನು ಗೊತ್ತೇ? ನಮ್ಮ ಉದ್ದೇಶ ಈ ಒಂದು ಬ್ರಹ್ಮ ಈಶ್ವರ ಅಂತ ಏನಿದ್ದಾನೆ, ಅವನು ನಿಜವಾಗಿ ವಸ್ತುತಃ ಏನಾಗಿದ್ದಾನೆ? ಅವನು ಕಾರಣನೂ ಅಲ್ಲ, ಜಗತ್ತು ಕಾರ್ಯವೂ ಅಲ್ಲ ಅಂತ ಹೇಳಿ ಈ ಒಂದು ಕಾರ್ಯಕಾರಣ ಭಾವ ಅಂತ ಏನಿದೆ, ಈ ಕಲ್ಪಿತ ಸಮೃದ್ಧಿ ಆಗಿರತಕ್ಕಂಥದ್ದು, ಅದನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ನಾವು ಬ್ರಹ್ಮಕ್ಕೆ ಕಾರಣತ್ವವನ್ನು ಹೇಳಿದ್ದೇವೆ. ಯಾತಕ್ಕೆ? ಬೇರೆಯವರೆಲ್ಲ ಹೇಳ್ತಾ ಇದ್ದರಲ್ಲ ಬೇರೆ ಏನೇನೋ ಕಾರಣ ಅಂತ, ಅದೆಲ್ಲ ಬ್ರಹ್ಮ ಕಾರಣ ಅಂತ ಹೇಳಿ ಬ್ರಹ್ಮ ಕಾರಣವನ್ನು ಹೇಳಿ, ಮತ್ತು ಇನ್ನೊಬ್ಬರು ಹೇಳಿದ್ರು ಇಲ್ಲ ರೀ, ಬ್ರಹ್ಮ ಕಾರಣ ಅಂದರೆ ಅವನ ನಿಮಿತ್ತ ಕಾರಣ, ಉಪಾದಾನ ಅಲ್ಲ ಅಂತ ಹೇಳಿದ್ರಲ್ಲ, ಅದನ್ನೂ ತಳ್ಳಿ ಹಾಕಿ ಬ್ರಹ್ಮವು ನೋಡಿ ನಿಮಿತ್ತ ಉಪಾದಾನ ಕಾರಣವಾಗಿದೆ ಅಂತ ಹೇಳಿದ್ದೇವೆ ನಾವು. ಯಾಕೆ? ಕಲ್ಪಿತ ಸಮೃದ್ಧಿಯಿಂದ. ನಮ್ಮ ಉದ್ದೇಶ ಏನಾಗಿತ್ತು? ಯಾವುದನ್ನು ಉಪದೇಶ ಮಾಡುವುದಕ್ಕೋಸ್ಕರ ನಾವು ಹೀಗೆ ಕಲ್ಪಿತ ಸಮೃದ್ಧಿಯಿಂದ ಹೇಳಿದ್ದೆವು ಅಂದರೆ, ಬ್ರಹ್ಮನಲ್ಲಿ, ಆ ಈಶ್ವರನಲ್ಲಿ ಕಾರ್ಯಕಾರಣ ಭಾವವನ್ನು ತೆಗೆದು ಹಾಕುವುದಕ್ಕೋಸ್ಕರ, ಯಾವ ಕ್ರಿಯೆಯೂ ಇಲ್ಲದ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ
ಅಮೃತಸ್ಯ ಪರಂ ಸೇತುಂ ದಗ್ಧೇಂಧನಮಿವಾನಲಂ. ಇದನ್ನು ಹೇಳುವುದಕ್ಕೋಸ್ಕರ ನಾವು ಕಲ್ಪಿತ ಸಮೃದ್ಧಿಯನ್ನು ಹೇಳಿದ್ದೇವೆ. ಆದರೆ ಭಾಗವತ ಅವರೇನು ಹೇಳ್ತಾ ಇದ್ದಾರೆ, ಇಲ್ಲ, ವಸ್ತುತಃ ಆ ಪರಮೇಶ್ವರ ಅಂತ ಒಬ್ಬ ಇದ್ದಾನೆ, ಅವನಿಂದ ಜೀವ ಉತ್ಪತ್ತಿಯಾಗಿದೆ, ಅವರಿಂದ ಮುಂದೆ ಮುಂದಿರೋದು. ಹೀಗಾಗಿ ವಸ್ತುತಃ ಅವರು ಯಾವ ಕಲ್ಪಿತ ಸಮೃದ್ಧಿಯಿಂದ ಅಲ್ಲ. ಮತ್ತೆ ಅದು ಸಮೃದ್ಧಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಮತ್ತೇನು, ಅದೇ ಅವರಿಗೆ ಸತ್ಯವಾಗಿರ್ತಕ್ಕಂಥದ್ದು, ಅದೇ ಅವರ ಸಿದ್ಧಾಂತ. ಆದ್ದರಿಂದ ನಾವು ಇದನ್ನು ನಿರಾಕರಣೆ ಮಾಡುತ್ತಿದ್ದೇವೆ. ಈಗ ವೇದಾಂತಿಗಳಿಗೂ ಭಾಗವತರಿಗೂ ವ್ಯತ್ಯಾಸ ಗೊತ್ತಾಯ್ತಲ್ಲ. ಇದು ಕಲ್ಪಿತ ಸಮೃದ್ಧಿ, ಅವರದ್ದು ಸಮೃದ್ಧಿ ಅಂತೂ ಹೇಳೋಕ್ಕಾಗಲ್ಲ, ವಸ್ತುತಃ ಸಿದ್ಧಾಂತ ಅವರದ್ದು. ಹೀಗೆ ಅದಕ್ಕೆ ಹೇಳಿ ಅದಕ್ಕೆ ಕಾರಣ ಉತ್ಪತ್ತಿಯ ಸಂಭವಾತ್ ಅಂತ ಹೇಳಿ, ಉತ್ಪತ್ತಿ ಅಂತ ಆಗಿಬಿಟ್ರೆ ಅದಕ್ಕೆ ನಾಶ ಅಂತ ಆಗಬೇಕು. ಆಗ ಆ ಜೀವನಿಗೆ ನಾಶ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಆ ಜೀವನಿಗೆ ನಾಶ ಪ್ರಾಪ್ತವಾಗಿ ಜೀವತ್ವವೇ ಹೊರಟೋದ ಮೇಲೆ ಮೋಕ್ಷ ಯಾರಿಗಾಗಬೇಕಾಗುತ್ತಪ್ಪ? ಮೋಕ್ಷವೇ ಯಾರಿಗೂ ಆಗೋದಿಲ್ಲ. ಆವಾಗ ಹಾಗಾಗಿಬಿಡುತ್ತೆ. ಯಾಕೆ? ಹುಡ್ತಾರೆ, ತಿರುಗಿ ಅಂತ್ಯ ಆಗ್ಬಿಡುತ್ತೆ, ಹುಡ್ತಾರೆ, ತಿರುಗಿ ಅಂತ್ಯ, ಮೋಕ್ಷ ಇಲ್ಲವೇ ಇಲ್ಲ. ಈ ಒಂದು ದೋಷ ಬಂದುಬಿಡುತ್ತೆ. ಆದ್ದರಿಂದ ಈ ಒಂದು ಜೀವ ಅಂತ ಏನಿದೆ ಅದು ಅದೇನೋ ನಾವು ಕೂಡ ಹೇಳ್ತೇವೆ, ಎಲ್ಲ ಕಲ್ಪಿತ ಸಮೃದ್ಧಿ. ಅವ್ರ ಜೀವವನ್ನು ಯಥಾವತ್ತಾಗಿ ಹೇಳ್ತಾರೆ, ನಾವು ಕಲ್ಪಿತ ಸಮೃದ್ಧಿಯಿಂದ ಹೇಳ್ತೇವೆ. ಜೀವ ವಸ್ತುತಃ ಜೀವ ಎಂಬತಕ್ಕಂತಹ ಪರಮಾತ್ಮನಿಗಿಂತ ಭಿನ್ನವಾದ ಇನ್ನೊಂದು ತತ್ವವೇ ಇಲ್ಲ. ಹೌದಾನೆ? ಯಾವಾಗ ಇಂತಹ ಪರಮಾತ್ಮನೇ, ಯಾವ್ರನು ಏಕಮೇವಾದ್ವಿತೀಯನಾದ ಪರಮಾತ್ಮನೇ ಯಾವಾಗ ಅವಿದ್ಯೆ ಎಂಬ ಉಪಾಧಿಯಿಂದ ಆವೃತನಾಗಿ ಬಿಡುತ್ತಾನೋ ಆಗ ಹುಟ್ಟುತ್ತಾನೆ ಜೀವ. ಅಷ್ಟೆ. ಮತ್ತೆ ಆ ಅವಿದ್ಯೋಪಾಧಿ ಹೋದ ಮೇಲೆ ಜೀವತ್ವವೂ ಇಲ್ಲ. ಎಲ್ಲಿಯವರೆಗೆ ಈ ಜೀವತ್ವ? ಸುಮಾರು ಒಂದು 20 ಕಡೆ ಹೇಳಿದ್ದಾರಲ್ಲ, ಇದುವರೆಗೆ ನಾವು ನೋಡಿದ್ವಲ್ಲ ಸೂತ್ರ ಭಾಷೆ ಏನು ನೋಡಿದ್ದೇವೆ. ಭಗವತ್ಪಾದ ಶಂಕರರು ಒಂದು 20 ಕಡೆ ಹೇಳಿರ್ಬೋದು. ಎಲ್ಲಿ ನೋಡಿ, ಈ ಜೀವತ್ವ ಎಲ್ಲಿವರೆಗೆ ಗೊತ್ತಾ ಸ್ವಾಮಿ? ಅಯ್ಯೋ, ಜೀವ ಅಂತ ಹೇಳ್ತಿರಲ್ಲ, ಇವನ ಅಸ್ತಿತ್ವ ಎಲ್ಲಿಯವರೆಗೆ ಗೊತ್ತೇನು? ಎಲ್ಲಿಯವರೆಗೆ ಆತ್ಮೈಕತ್ವ ಜ್ಞಾನವಾಗುವುದಿಲ್ಲವೋ ಅಲ್ಲಿಯವರೆಗೆ ಇವನ ಅಸ್ತಿತ್ವ, ಇವನ ಆಟ, ಇವನ ಊಟ, ಇವನ ಪಾಠ ಎಲ್ಲ. ಒಂದು ಸಾರಿ ಆ ಒಂದು ಜ್ಞಾನ ಯಾವುದದು? ಉಪನಿಷತ್ ಸಿದ್ಧಾಂತ, ಉಪನಿಷತ್ ವೇದ್ಯವಾದದ್ದು, ಉಪನಿಷತ್ ಪ್ರತಿಪಾದ್ಯವಾದದ್ದು. ಆ ಬ್ರಹ್ಮವನ್ನು ತಿಳಿದುಕೊಂಡು ಬಿಡುತ್ತಾನೋ ಹೇಗೆ? ಅಹಂ ಬ್ರಹ್ಮಾಸ್ಮಿ ಎನ್ನುವ ಏಕತ್ವ ಭಾವನೆಯಿಂದ. ಅಷ್ಟೇ ಹೊರತು ನಾನು ಬೇರೆ, ಪರಮಾತ್ಮ ಬೇರೆ ಎಂಬ ಭಾವನೆಯಿಂದಲ್ಲ. ಅದನ್ನು ತಿಳ್ಕೊಂಡಿರ್ತಕ್ಕಂಥವರು ಯಾರು? ಭಾಗವತರು. ಆ ಒಂದು ಜ್ಞಾನ ಆದಮೇಲೆ ಜೀವತ್ವ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ಜೀವತ್ವ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಜೀವ ಇದ್ರೂ ತಾನೇ ಹೋಗೋದು. ಅಯ್ಯಯ್ಯೋ, ಜೀವತ್ವ ಅಂತ ಇರಲಿಲ್ವಲ್ಲ, ನಾನು ಹೀಗೆ ಒದ್ದಾಡಿಬಿಟ್ನಲ್ಲ ಅಂತ ಹೇಳಿ ಆವಾಗ ಗೊತ್ತಾಗತ್ತೆ. ಸ್ವಪ್ನದಿಂದ ಎದ್ದು ಬಂದವನಿಗೆ ಅಯ್ಯಯ್ಯೋ, ಏನು ಸ್ವಾಮಿ, ಸಾಲ್ಗಾರರು ಬಂದರು, ಕೋರ್ಟ್ಗೆ ಹಾಕ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರು, ಅದೇನು ಜೈಲಿನಲ್ಲಿ ಹಿಂಸೆ ಕೊಟ್ಟರು ಸ್ವಾಮಿ, ಎಚ್ಚರ ಆಗೋಯ್ತು ನೋಡ್ರಿ, ಏನೂ ಇಲ್ಲ ಅಲ್ಲಿ ಎಲ್ಲ. ಅದೇ ರೀತಿ ಇಲ್ಲೂ ಕೂಡ ಈ ಜೀವ ಮತ್ತು ಅವನ ವ್ಯಾಪಾರ ಅಂತ ಏನಿದೆ ಇವೆಲ್ಲವೂ ಕೂಡ ಈ ಜ್ಞಾನವಾಗುವವರೆಗೆ ಅಂತ ವೇದಾಂತಗಳು ಅಂತ ಹೇಳಿ. ಮತ್ತು ಇನ್ನೊಂದು, ಈ ಕಾರಣದಿಂದಲೂ ಕೂಡ ಈ ನಿಮ್ಮ ವಾದ ಸರಿ ಇಲ್ಲ. ಯಾಕೆ ಅಂತಂದರೆ ನಚ ಕರ್ತು ಕರಣಂ ಅಂತ ಹೇಳಿದ್ರು. ಅಂದರೆ ಕರ್ತೃ ಮತ್ತು ಕರ್ಣ ಎಂಬತಕ್ಕಂಥದ್ದು ಬೇರೆ ಬೇರೆಯಾಗಿರಬೇಕೇ ಹೊರತು ಎಂದಿಗೂ ಕೂಡ ಕರ್ತೃವಿನಿಂದ ಕಾರಣವು ಹುಟ್ಟುವುದಿಲ್ಲ, ಉಂಟಾಗುವುದಿಲ್ಲ. ಉದಾಹರಣೆ ನೆನ್ನೆ ಕೊಟ್ಟಿತ್ತಲ್ಲ, ಎಲ್ಲ ಭಗವತ್ಪಾದರು ಕೂಡ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಮರ ಕಡಿಯೋಕೆ ಹೋದ, ಕೊಡ್ಲಿ ತಗೊಂಡು ಹೋದ. ಮರ ಕಡಿಯೋನು ಯಾರು? ಕರ್ತೃ. ಸಾಧನ ಯಾವುದು? ಆ ಒಂದು ಕಾರಣ ಯಾವುದು? ಕೊಡ್ಲಿ.
ಸಾಧನ ಅಂದ್ರೆ ಕಾರಣ ಕೊಡಲಿ. ಎಲ್ಲಾದರೂ ಕೂಡ ಕರ್ತೃ ಆಗೋಕ್ಕೆಗಳನ್ನು ಉತ್ಪತ್ತಿ ಮಾಡೋ ಸಾಧ್ಯನಾ? ಆಗೋದಿಲ್ಲ. ಆದ್ದರಿಂದ ಹೋದೋದಿಲ್ಲ ಅಂತ ಹೇಳಿದರು. ಈಗ ಮೂರನೇ ಕಾರಣವನ್ನು ಕೊಡ್ತಾ ಇದ್ದಾರೆ. ಏನದು? ಆ ಒಂದು ಭಾಗವನ್ನು ನಾವು ಈ ದಿನ ವಿಚಾರ ಮಾಡೋಣ. ಯಾಕೆ ಇದು ಅಂತಂದರೆ ಇವತ್ತಿಗೂ ಕೂಡ ಬಹಳ ಬಹಳ ಮಟ್ಟಿಗೆ ಈ ಒಂದು ಭಾಗವತ ಮತವನ್ನು ಅನುಸರಿಸ್ತಕ್ಕಂಥವರು ಇರ್ತಕ್ಕಂಥದ್ದು. ಯಾಕೆ? ನಾನು ಬೇರೆ, ಭಗವಂತ ಬೇರೆ. ಅವನ ಈ ಹಿಂದೆ ಹೇಳಿದ್ರಲ್ಲ, ಅವನ ಒಂದು ಯಾವುದದು ಧ್ಯಾನ, ಅಭಿಗಮನ, ಉಪಾದಾನ, ಇಜ್ಯ ಮುಂತಾದ ಒಲಿಸ್ಕೊಳ್ಬೇಕು. ಹೀಗೆ ಮಾಡ್ತಾ ಇದ್ದರೆ ಅವನ ಅನುಗ್ರಹವಾಗುತ್ತೆ, ಒಂದಿನ ಮುಕ್ತರಾಗ್ತೇವೆ ಅಂತೇಳಿ ಹೇಳಿದ್ದಲ್ಲ. ಇವತ್ತಿಗೂ ಅದನ್ನೇ ಇರತಕ್ಕಂಥದ್ದು. ಹೌದು ತಾನೆ? ಅದೆಲ್ಲ ನಿರಾಕರಣೆ ಆಯಿತು. ಈಗ ಮೂರನೇ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ, ನೋಡೋಣ ಅದು. ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧ. ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧ. ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧ. ಇದನ್ನ ಒಂದೇ ಪದ ಮಾಡಬೇಕು. ತತ್ ಅಪ್ರತಿಷೇಧ ಅಂತಕ್ಕಂಥದ್ದು ಸಂಧಿ. ಹೌದು ತಾನೆ? ಜಷ್ಟ್ವಾ ಜಶಾಂ ಜಲೋಂತೆ, ಜಶಾಂ ಜಲೋಂತೆ ಅಂತಕ್ಕಂಥ ಸೂತ್ರ. ಇದು ಸಂಧಿ ಆದರೂ ಕೂಡ ಪದ ಒಂದೇ ಪದ. ಏನು ವಿಗ್ರಹ ವಾಕ್ಯನು? ತಸ್ಯ ಪ್ರತಿಷೇಧ, ತತ್ ಪ್ರತಿಷೇಧ, ತದ ಅಪ್ರತಿಷೇಧ, ತಸ್ಯ ಅಪ್ರತಿಷೇಧ, ತದ ಪ್ರತಿಷೇಧ. ಅನ್ವಯ ಏನಾಗುತ್ತೆ ನೋಡಿ. ಈ ವಿಜ್ಞಾನಾದಿಭಾವೆ ಅಂತ ಇದೆ. ವಿಜ್ಞಾನಾದಿಭಾವೆ ಅಂತಂದ್ರೆ ಏನು? ವಿಜ್ಞಾನವೇ ಮುಂತಾದ ಸ್ವರೂಪ. ಅದೇನು ಅಂದರೆ ಅದಕ್ಕೆ ಸೇರಿಸ್ಕೊಳ್ಬೇಕು ನಾವು ಪದ. ಏನು ಸೇರಿಸ್ಕೋಬೇಕು ನೋಡಿ? ಸಂಕರ್ಷಣಾದೇಹೇ ಜೀವಾದೇಹೇ ಅಂತ ಸೇರಿಸ್ಕೋಬೇಕು. ಏನು? ಸಂಕರ್ಷಣಾದ ಅಂದರೆ ಸಂಕರ್ಷಣಾದೇಹ ಅಂದರೆ ಸಂಕರ್ಷಣ, ಸಂಕರ್ಷಣ ಸಂಜ್ಞಕ ಜೀವ. ಸಂಕರ್ಷಣ ಅಂತ ಹೇಳ್ತಾರಲ್ಲ. ಈ ಸಂಕರ್ಷಣ ಎಂಬತಕ್ಕಂತಹ ಜೀವ ಮುಂತಾದವರುಗಳಿಗೂ ಕೂಡ ನಾವು ವಿಜ್ಞಾನಾದಿಭಾವೇ ಅಂದರೆ ವಿಜ್ಞಾನ. ವಿಜ್ಞಾನ ಅಂದ್ರೆ ಏನು? ವಿಶೇಷವಾದ ಜ್ಞಾನ. ಅದ್ಯಾವುದದು? ಹಿಂದೆ ಹೇಳಿದ್ರಲ್ಲ ಇವರು ಪರಮೇಶ್ವರನಿಗೆ. ಯಾವುದದು? ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಾಂಸಿ, ಷಡ್ಗುಣ. ಹೌದು ತಾನೆ? ಇದೆಯಲ್ಲ. ಈ 6 ಗುಣಗಳನ್ನು ನಾವು ಈ ಜೀವ ಇದ್ದಾನಲ್ಲ, ಸಂಕರ್ಷಣೆ ಮುಂತ ಜೀವ, ಅವರಿಗೆ ಒಪ್ಪಿದರೂ ಸಹ ಏನು ಹೇಳ್ತಾರೆ ಮುಂದೆ ಭಾಗವತರು ಏನು ಹೇಳ್ತಾರೆ ನೋಡೋಣ. ಜೀವಾದಿಗಳಿಗೆ ಆ ಒಂದು ನಾರಾಯಣನ ಗುಣ ಏನಿತ್ತು, ವಾಸುದೇವನ ಗುಣ, ಅವನು ಆ ಗುಣ ಅದನ್ನು ಒಪ್ಪಿದರೂ ಸಹ ಹಿಂದೆ ಏನು ಹೇಳಿದ್ರು? 2 ಗುಣ ಹೇಳಿದ್ರು. ಹೋಗ್ತಾರೆ ಒಬ್ಬನಿಗೆ. ಈಗ ಬೇಡಿ ಸ್ವಾಮಿ 2 ಗುಣ ಯಾತಕ್ಕೆ? ನಾವು ಎಲ್ಲರಿಗೂ ಕೂಡ 6 ಗುಣ ಇದೆ ಅಂತ ಹೇಳಿಬಿಡ್ತೇವೆ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಹೀಗೆ ಹೇಳಿದರೂ ಸಹ, ಆದರೂ ಕೂಡ ಉತ್ಪತ್ತಿ ಅಸಂಭವ ದೋಷ ನ ನಿವಾರ್ಯತೆ. ಅಂದ್ರೇನು? ಜೀವನಿಗೆ ಉತ್ಪತ್ತಿಯು ಸಂಭವಿಸುವುದಿಲ್ಲ ಎಂಬ ನಿಮ್ಮ ವಾದ ಇದೆಯಲ್ಲ, ನಿಮ್ಮ ವಾದ, ಅದನ್ನ ನಿರಾಕರಿಸುವುದಕ್ಕೆ ಆಗುವುದಿಲ್ಲ. ಉತ್ಪತ್ತಿ ಅಸಂಭವ ಅಂತಕ್ಕಂಥ ದೋಷ ಇದೆಯಲ್ಲ, ಅದನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ. ಏನದು? ಆ ಭಾಷ್ಯ ಭಾಗ ನೋಡೋಣ. ಈಗ ಆ ಸೂತ್ರಕ್ಕಂತ ಗೊತ್ತಾಯ್ತಾರೆ. ಒಂದು ವೇಳೆ ಈ ಜೀವರುಗಳಿಗೆ ಈ ವಿಜ್ಞಾನವೇ ಮುಂತಾದ ಯಾವುದು ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು, ಇವುಗಳನ್ನು ಈ ಗುಣಗಳನ್ನು ಒಪ್ಪಿದರೂ ಸಹ ಈ ದೋಷ ಹೋಗೋದಿಲ್ಲ ನಿಮಗೆ. ಆಗಲೂ ಕೂಡ ಏನಾಗುತ್ತೆ? ಉತ್ಪತ್ತಿ ಅಸಂಭವ ಅಂತ ಉಂಟಾಗೋದಿಲ್ಲ. ನಾವು ಹೇಳಿದಾಗೆ ಉತ್ಪತ್ತಿಯೇ ಬಂದುಬಿಡುತ್ತೆ. ನೀವು ಆ ಉತ್ಪತ್ತಿ ದೋಷ, ಉತ್ಪತ್ತಿ ಅಸಂಭವ ದೋಷ ಅಂತ ಇದೆಯಲ್ಲ ನಿಮ್ಮ ಪ್ರಕಾರ, ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ.
ಆಗಲೂ ಕೂಡ ಆ ದೋಷ ಇದ್ದೇ ಅಂದ್ರೇನು, ಆಗಲೂ ಕೂಡ ಜೀವನಿಗೆ ನೀವು ಉತ್ಪತ್ತಿಯು ಅಸಂಭವ ಎಂದು ಹೇಳುವುದಕ್ಕಾಗುವುದಿಲ್ಲ. ಒಪ್ಪಿದ್ರು ಹೇಗೆ ಅಂತ ಅನ್ನೋದನ್ನು ನೋಡೋಣ. 86ನೇ ಭಾಗ. ಅಥಾಪಿ ಸ್ಯಾತ್ ನಚೈತೆ ಸಂಕರ್ಷಣಾದಯ ಜೀವಾದಿಭಾವೇನ ಅಭಿಪ್ರೇಯಂತೆ ಕಿಂ ತರ್ಹಿ ಈಶ್ವರ ಏವ ಏತೆ ಸರ್ವೇ ಜ್ಞಾನೈಶ್ವರ್ಯ ಶಕ್ತಿಬಲ ವೀರ್ಯ ತೇಜೋಭಿ ಐಶ್ವರೈ ಧರ್ಮೈ ಅನ್ವಿತಾ ಅಭ್ಯುಪಗಮ್ಯಂತೆ. ಇವಾಗ ನೀವು ನೋಡಿ ಭಾಗವತರೆ, ನೀವು ಹೀಗೆ ಹೇಳ್ಬೋದು. ಏನು ಹೇಗೆ ಹೇಳ್ಬೋದು? ಇಲ್ಲ ಇಲ್ಲ, ನಾವು ಹಿಂದೆ ಎರಡೆರಡು ಗುಣ ಹೇಳಿದ್ವಲ್ಲ. ಯಾರಿಗೆ? ಜೀವನಿಗೆ, ಮನಸ್ಸಿಗೆ, ಅಹಂಕಾರಕ್ಕೆ 2 ಗುಣ ಬೇಡ. ಇವಾಗ ಜೀವನಿಗೆ, ಆ ಜೀವ ಮುಂತಾದವರಿಗೆ 6 ಗುಣಗಳನ್ನು ಹೇಳಿಬಿಡೋಣ. 2 ಗುಣ ಬೇಡ, ಎಲ್ಲರೂ ಕೂಡ 6 ಗುಣಗಳಿಂದ ಅನ್ವಿತರಾಗಿದ್ದಾರೆ. ಜ್ಞಾನೇಶ್ವರ ಶಕ್ತಿ ಬಲ ವೀರ್ಯ ತೇಜಸ್ಸುಗಳಿಂದ ಅಂತ ಹೇಳ್ಬಿಡೋಣ. ಆವಾಗ ಸರಿ ಹೋಗುತ್ತಲ್ಲ, ನಿಮ್ಮ ಸಿದ್ಧಾಂತ ಬರುತ್ತಲ್ಲ ಅಂದ. ಅದಕ್ಕೆ ಹೇಳ್ತಾ ಇದ್ದಾರೆ, ವಾಸುದೇವ ಏವ ಏತೆ ಸರ್ವೇ ನಿರ್ದೋಷ ನಿರಧಿಷ್ಠಾನ ನಿರವಧ್ಯಾಶ್ಚ. ಇವರೆಲ್ಲರೂ ಕೂಡ ಯಾರು? ಜೀವ, ಮನಸ್ಸು ಎಲ್ಲ ಇದೆಯಲ್ಲ, ಇವರೆಲ್ಲರೂ ಕೂಡ ವಾಸುದೇವ ಏವ ಏತೆ, ಇವರೆಲ್ಲರೂ ಕೂಡ ವಾಸುದೇವರೇ ಆಗಿದ್ದಾರೆ. ಇಲ್ಲಿ ನೋಡಿ, ಗಮನಿಸಬೇಕಾದ ಅಂಶ ಯಾವುದು? ವಾಸುದೇವ ಏವ ಅಂತಕ್ಕಂಥದ್ದು ವಾಸುದೇವಾಹ ಏವ ಅಂದ್ರೇನು? ಇಟ್ಸ್ ಎ ಪ್ಲೂರಲ್, ಬಹುವಚನವನ್ನು ಒಪ್ಪದೆ. ಅಂದರೆ ಎಲ್ಲರೂ ಕೂಡ ವಾಸುದೇವರೇ ಅಂತ. ಇದನ್ನು ಗಮನಿಸಬೇಕಿದು. ವಾಸುದೇವರೇ ಅಂತ ಹೇಳ್ಬಿಡೋಣ ಅಂತ ಹೇಳ. ತಸ್ಮಾತ್ ನಾಯಂ ಯಥಾವರ್ಣಿತ ಉತ್ಪತ್ತಸಂಭವೋ ದೋಷ ಪ್ರಾಪ್ನೋತಿ ಇತಿ. ಆದ್ದರಿಂದ ನೀವು ಹೇಳಿದ್ರಲ್ಲ ಸ್ವಾಮಿ ಶಂಕರ ಭಗವತ್ಪಾದರೆ, ನೀವು ಹೇಳಿದ್ರಲ್ಲ, ಓ ನೋಡಿ ನಿಮಗೆ ಉತ್ಪತ್ತಿ ಅಸಂಭವ, ಉತ್ಪತ್ತಿ ಜೀವ ಎಂದಿಗೂ ಹುಟ್ಟೋದಿಲ್ಲ, ನಿಮ್ಮ ಪಕ್ಷದಲ್ಲಿ ಆ ದೋಷ ಬರುತ್ತೆ. ಅದು ಬರೋದಿಲ್ಲ. ಯಾವಾಗ 6 ಗುಣಗಳನ್ನು ಹೇಳಿದಾಗ ಆ ದೋಷ ಯಾವುದು ಬರೋದಿಲ್ಲ. ಹೀಗೆ ಹೇಳ್ಬಿಡೋಣ ಅಂತ ಹೇಳಿದ. ಅದಕ್ಕೆ ಹೇಳಿದ್ರು, ಇಲ್ಲ ಇಲ್ಲ, ಹಾಗಾದರೂ ಕೂಡ, ಹೇಗಾದರೂ ಕೂಡ ಜ್ಞಾನವೇ ಮುಂತಾದ 6 ಗುಣಗಳನ್ನು ಈ ಸಂಕರ್ಷಣಾದಿಗಳಿಗೆ ಅವರೆಲ್ಲರೂ ಕೂಡ ವಾಸುದೇವರೇ ಆಗಿದ್ದಾರೆ ಎಂದು ಒಪ್ಪಿದರೂ ಕೂಡ ಏನಾಗುತ್ತೆ? ನೀ ದೋಷ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಅತ್ರೋಚ. ಹೇಗೆ ಅಂತ ಅನ್ನೋದನ್ನು ಅತ್ರೋಚ ಹೇಳ್ತೇವೆ ನಾವು ಅಂಥೇಳಿ. ಏವಮಪಿ ತದ ಪ್ರತಿಷೇಧ, ಹೀಗಾದರೂ ಕೂಡ ಅದು ಅಪ್ರತಿಷೇಧ, ಅದನ್ನು ನೀವು ಪ್ರತಿಷೇಧ ಮಾಡುವುದಕ್ಕೆ ಆಗುವುದಿಲ್ಲ. ಯಾವುದನ್ನ? ನಿಮ್ಮ ಪ್ರಕಾರ ಜೀವನಿಗೆ ಉತ್ಪತ್ತಿ ಅಂತಲೇ ಆಗಿಬಿಡುತ್ತೆ. ಓ ಇಲ್ಲ ಕಣ್ರಿ, ಇದು ಜೀವನ ಉತ್ಪತ್ತಿ ಹೋಯ್ತಲ್ಲ, ಆಗೋದಿಲ್ಲ, ಉತ್ಪತ್ತಿನೇ ಆಗುತ್ತೆ. ಹೇಗೆ ಅಂತಂದರೆ, ಉತ್ಪತ್ತಿ ಅಸಂಭವಸ್ಥೆ ಅಪ್ರತಿಷೇಧ. ಉತ್ಪತ್ತಿ ಅಸಂಭವ ಅಂತಕ್ಕಂಥದ್ದು ಅಪ್ರತಿಷೇಧ, ಅದನ್ನು ನೀವು ನಿರಾಕರಣೆ ಮಾಡುವುದಕ್ಕೆ ಆಗುವುದಿಲ್ಲ. ಹೇಗೆ? ಪ್ರಾಪ್ನೋತ್ಯವ ಅಯಂ ಉತ್ಪತ್ತಿ ಅಸಂಭವೋ ದೋಷ ಪ್ರಕಾರಾಂತರೇಣ ಇತ್ಯಭಿಪ್ರಾಯ. ನೋಡಿ, ಹಿಂದೆ ನಾವು 2 ಕಾರಣವನ್ನು ಹೇಳಿದ್ರು. ಈಗ ಈ ಪ್ರಕಾರಾಂತರದಿಂದಲೂ ಕೂಡ, ಅಂದ್ರೇನು? ಮತ್ತೊಂದು ಪ್ರಕಾರದಿಂದಲೂ ಕೂಡ ಈ ದೋಷ ನಿಮಗೆ ಒಂದೇ ಬರುತ್ತೆ. ಹೇಗೆ ಅಂತಂದರೆ, ಒಂದನೇದಾಗಿ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲನೇದಾಗಿ ಯದಿ ತಾವತ್ ಅಯಂ ಅಭಿಪ್ರಾಯ, ಅಯಂ ಅಭಿಪ್ರಾಯ ಒಂದೇ ಹೇಳ್ತಾ ಇದ್ದಾರೆ ನೋಡಿ. ಪರಸ್ಪರ ಭಿನ್ನಾಯವ ಏತೆ ವಾಸುದೇವಾದಯ ಚತ್ವಾರ ಈಶ್ವರಾ ತುಲ್ಯಧರ್ಮಾಣ ನೈಷಾಂ ಏಕಾತ್ಮಕತ್ವಂ ಅಸ್ತಿ ಇತಿ. ನೋಡಿ ಸ್ವಾಮಿ, ನೀವು ಹೇಳ್ತಾ ಇದ್ದೀರಲ್ಲ, ಮೊಟ್ಟ ಮೊದಲನೇದಾಗಿ ಏನು? ಎಲ್ಲರೂ ಕೂಡ ವಾಸುದೇವರೇ ಆಗಿಬಿಡಲಿ, ಎಲ್ಲರಿಗೂ ಕೂಡ 6 ಗುಣಗಳಿರಲಿ, ಎಲ್ಲರಿಗೂ ಕೂಡ ಸರ್ವಶಕ್ತಿಯೇ ಆಗಿಬಿಡಲಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಆವಾಗ ಏನಾಗುತ್ತೆ? 4 ಈಶ್ವರರನ್ನ ಕಲ್ಪನೆ ಮಾಡಿದಾಗಾಯ್ತು. ಹೇಗೆ? ಎಲ್ಲರೂ ಈಶ್ವರರೇ, 4 ಚತ್ವಾರ ಈಶ್ವರ, ಮತ್ತೆ ತುಲ್ಯ ಧರ್ಮಾಣ, ಮತ್ತು ಎಲ್ಲರೂ ಏನು ಸಮಾನ ಧರ್ಮವುಳ್ಳವರು, ಎಲ್ಲರಿಗೂ ಕೂಡ ಷಡ್ಗುಣೈಶ್ವರ್ಯ ಇದೆ, ಎಲ್ಲರಿಗೂ ಕೂಡ ಶಕ್ತಿ ಇದೆ ಅಂತಾಗೋಯ್ತು. ಆದಮೇಲೆ ಏನಾಗುತ್ತೆ? ನೈಷಾಂ ಏಕಾತ್ಮಕತ್ವಂ ಅಸ್ತಿ ಇತಿ. ಅವರಲ್ಲಿ ಏಕಾತ್ಮತೆ ಅಂತಕ್ಕಂಥದ್ದು ಇಲ್ಲ. 4 ಜನ ಆಗೋಗ್ಬಿಟ್ರು.
ತತಃ ಅನೇಕೇಶ್ವರ ಕಲ್ಪನಾ ಅನರ್ಥಕ್ಯಂ. ಆದ್ದರಿಂದ ಏನಾಯಿತು, ಈ ಅನೇಕೇಶ್ವರ ಕಲ್ಪನಾ ಅಂದ್ರೇನು, ಒಬ್ಬ ಈಶ್ವರನಲ್ಲ ಮತ್ತು ಅನೇಕ ಈಶ್ವರ ಇದ್ದಾನೆ ಎಂಬತಕ್ಕಂತಹ ಒಂದು ಅನರ್ಥಕವು ಪ್ರಾಪ್ತವಾಗಿಬಿಡುತ್ತದೆ. ಅದು ನಿಮಗೂ ಒಪ್ಪಿಗೆ ಇಲ್ಲ. ಯಾವುರಿಗೆ? ಭಾಗವತರಿಗೂ ಕೂಡ ಓ ಈಶ್ವರ, ಅನೇಕ ಈಶ್ವರರಿದ್ದಾರೆ ಅಂತಕ್ಕಂಥ ಏನು ಅವರು ಒಪ್ಪೋದಿಲ್ಲ. ಆದ್ದರಿಂದ ಈ ಅನೇಕೇಶ್ವರ ಕಲ್ಪನೆ ಎಂಬತಕ್ಕಂಥ ಒಂದು ಅರ್ಥ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ ಬಂದ್ಬಿಡುತ್ತೆ. ಯಾವಾಗ 4 ಜನ ಅವರೇನು, ಅವರು ಸ್ವತಂತ್ರವಾಗಿ ಪರಮೇಶ್ವರರು ವಾಸುದೇವರು ಅಂತ ಆಗ್ಬಿಡ್ತಾರೆ. ಹೌದು ತಾನೆ? ಯಾರು ಒಪ್ಪಿದ್ರೆ ಆಗ್ಬಿಡುತ್ತೆ. ಮತ್ತು ಇನ್ನೊಂದು 4 ಈಶ್ವರ ಬಂದು ಏನು ಮಾಡಬೇಕು ಅವ್ರು 4 ಈಶ್ವರ? ಯಾಕೆ? ಏಕೇನೈವ ಈಶ್ವರೇಣ ಈಶ್ವರ ಕಾರ್ಯ ಸಿದ್ಧೇ. ಯಾವಾಗ 6 ಗುಣಗಳು ಎಲ್ಲ ಗುಣಗಳನ್ನು ಹೇಳಿದ್ರೋ ಒಬ್ಬ ಈಶ್ವರ ಸಾಕು. ಈ ಪ್ರಪಂಚ ಸೃಷ್ಟಿ ಮಾಡ್ತಾರೆ ಏನೋ ಮಾಡೋದಕ್ಕೆ. 4 ಈಶ್ವರ ಯಾತಕ್ಕೆ? 4 ಈಶ್ವರ ಏನು ಮಾಡ್ತಾರೆ? ಮತ್ತು ಸಿದ್ಧ ಅಂತ ಅನಿಶ್ಚ. ನೀವು ಒಪ್ಪಿಕೊಂಡಿರತಕ್ಕಂತಹ ಏಕೇಶ್ವರವಾದವೇ ಬಿದ್ದೋಯ್ತಲ್ಲಿಗೆ. ಮತ್ತು ನೀವೇನು ಹೇಳ್ತಾ ಇದ್ದೀರಿ? ಭಗವಾನೇವ ಏಕೋ ವಾಸುದೇವ ಪರಮಾರ್ಥತತ್ವಂ ಇತಿ ಅಭ್ಯುಪಗಮಾತ್. ನೀವೇನು ಹೇಳ್ತಾ ಇದ್ದೀರಿ? ಒಬ್ಬನೇ ಈಶ್ವರ, ಅವನೇ ಭಗವಾನ್, ಅವನ್ಯಾರು? ಅವನೇ ವಾಸುದೇವ, ಅವನೇ ಪರಮಾರ್ಥ ತತ್ವ ಅಂತ ನೀವು ಒಪ್ಕೊಂಡಿದ್ದೀರಿ. ಒಪ್ಕೊಂಡ ಮೇಲೂ ಕೂಡ ನೀವು ಇಲ್ಲ ಈ ಏನು ಉತ್ಪತ್ತಿ ಬಂದ್ಬಿಡುತ್ತೆ ಅನ್ನೋ ದೋಷ ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಹೇಳಿದ್ರೆ ನಿಮಗೇನಾಗುತ್ತೆ? ನಿಮ್ಮ ವಾದ ಹೊರಟಾಯಿತು. ಏನು? ವಾಸುದೇವ ಒಬ್ಬನೇ ಭಗವಂತ ಅಂತಕ್ಕಂಥ ನಿಮ್ಮ ವಾದ ಹೊರಟಾಯಿತು. ಯಾಕೆ 4 ಜನ ವಾಸುದೇವರಾಗ್ಬಿಟ್ರಲ್ಲ, ಅಲ್ಲಿ ಹೋಯ್ತು. ಇದು ತರ್ಕ, ಇದು ಅಷ್ಟೇ. ತಥಾಪಿ ತದವಸ್ಥೆಯೇ ಉತ್ಪತ್ತಿ. ಇಷ್ಟೆಲ್ಲ ಮಾಡಿದರೂ ಕೂಡ ನೀವು ಉತ್ಪತ್ತಿಯ ಸಂಭವ ಅಂತಕ್ಕಂಥದ್ದು ಹಾಗೇ ತದವಸ್ಥ, ಅದು ಹಾಗೇ ಉಳ್ಕೊಂತು, ಏನು ಮಾಡಿದಾಗಿದೆ. ನೀವು ನಿಮ್ಮ ಸಿದ್ಧಾಂತ ಇದರ ಉತ್ಪತ್ತಿಯನ್ನು ಸಿದ್ಧ ಮಾಡಿದಂತೆ ಆಗುವುದಿಲ್ಲ. ಉತ್ಪತ್ತಿ ಅಸಂಭವ ಅಂತ ಅನ್ನೋದು ಹಾಗೆಯೇ ಉಳೀತು. ಅದೇನು ನಮ್ಮ ಸಿದ್ಧಾಂತ, ಅದು ಉತ್ಪತ್ತಿ ಅಸಂಭವ ಅಂತಕ್ಕಂಥದ್ದು, ಜೀವನಿಗೆ ಉತ್ಪತ್ತಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ ಹಾಗೆ ಉಳೀತು. ನೀವು ಎಷ್ಟೆಷ್ಟು ತರ್ಕವನ್ನು ಉಪಯೋಗಿಸಿದ್ರೂ ಕೂಡ ನೀವು ಇದನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ ಅಂಥೇಳಿ ಈಗ ಎರಡನೇ ಒಂದು ಇದನ್ನು ಹೇಳ್ತಾ ಇದ್ದಾರೆ. ಅಥ ಅಯಂ ಅಭಿಪ್ರಾಯ. ಇನ್ನೊಂದು ನಿಮ್ಮ ಅಭಿಪ್ರಾಯ ಹೀಗಿರ್ಬೋದು ಅಕಸ್ಮಾತ್. ಏನು? ಏಕಸ್ಯೈವ ಭಗವತಃ ಏತೆ ಚತ್ವಾರೋ ವ್ಯೂಹಾಃ. ಒಂದು ಸ್ವಾಮಿ ಹೀಗೆ ಹೇಳ್ಬೇಡ ನೋಡಿ, ಭಗವಂತನೇ ಅವನೇನು ಮಾಡ್ದ? ಅವನು 4 ಭಗವಂತನ ಸೃಷ್ಟಿ ಮಾಡಿಕೊಂಡ. ಶಂಕರ ಜೀವ, ಮನಸ್ಸು, ಅಹಂಕಾರ ಅಂತ. ಹಾಗೆ ಹೇಳೋ ಬದಲಾಗಿ ಅವನು ಏನೂ ಸೃಷ್ಟಿ ಮಾಡಿಕೊಳ್ಳಿಲ್ಲ. ಅವನು ಒಬ್ಬನೇ. ಅವನು ಏನು ಮಾಡ್ದ? ನಾವು ಹೇಗೆ ಪಾರ್ಟಿಷನ್ ಮಾಡ್ತೀವಲ್ಲ ಮನೆಯಲ್ಲಿ, ಹಾಗೆ ಅವನು ಪಾರ್ಟಿಷನ್ ಮಾಡ್ಕೊಂಬಿಟ್ಟ, ವ್ಯೂಹ ಮಾಡ್ಕೊಂಬಿಟ್ಟ. ಏನಂತ? ಅದೇ ಜೀವ, ಮನಸ್ಸು, ಅಹಂಕಾರ ಮಾಡ್ಕೊಂಬಿಟ್ಟ ಅಂತ ಹೇಳ್ಬಿಡೋಣ. ಹೀಗೆ ಹೇಳಿದ್ರೆ ತಾನೇ ಅವನು ತಾನು 4 ಭಾಗ ಆದ ಅಂತಂದಾಗ ಇವೆಲ್ಲ ದೋಷ ಬರುತ್ತೆ. ಬೇಡ, ಅವನು ತನ್ನ ವ್ಯೂಹ ರೂಪದಿಂದ ಅವನು 4 ಆಗಿ ಆದ ಅಂತಂತ ಹೇಳೋಣ ಅಂತಂದರೆ ಅಲ್ಲ ಹಾಂ, ಒಬ್ಬನೇ ಭಗವಂತ, ಅವನು 4 ವ್ಯೂಹ. ಏನು? ಎಲ್ಲರೂ ಕೂಡ ಸಮಾನ ಧರ್ಮ ಉಳ್ಳಂಥವರು ಅಂತ ಹೇಳಿ. ತಥಾಪಿ ತದವಸ್ಥೆಯೇ ಉತ್ಪತ್ತಿ ಧರ್ಮ. ಆದರೂ ಕೂಡ ನೀವು ಉತ್ಪತ್ತಿ ಅಸಂಭವ ಎಂದ ನಮ್ಮ ವಾದ ಇದೆಯಲ್ಲ, ಅದನ್ನು ನೀವು ತಳ್ಳಿ ಹಾಕುವುದಕ್ಕೆ ಆಗುವುದಿಲ್ಲ. ಹೇಗೆ ಅಂತಂದರೆ, ನಹಿ ವಾಸುದೇವಾತ್ ಸಂಕರ್ಷಣಸ್ಯ ಉತ್ಪತ್ತಿ ಸಂಭವತಿ, ಸಂಕರ್ಷಣಾಚ ಪ್ರದ್ಯುಮ್ನಸ್ಯ, ಪ್ರದ್ಯುಮ್ನಾಚ ಅನಿರುದ್ಧಸ್ಯ. ನೋಡಿ, ತರ್ಕದಿಂದ ನೋಡಿದರೂ ಕೂಡ ವಾಸುದೇವನಿಂದ ಸಂಕರ್ಷಣದ ಉತ್ಪತ್ತಿಯಾಗುತ್ತಾನೆ ಅನ್ನೋದಾಗಲಿ, ಅಥವಾ ಸಂಕರ್ಷಣದಿಂದ ಪ್ರದ್ಯುಮ್ನ ಉತ್ಪತ್ತಿಯಾಗುತ್ತೆ ಅಂತಾಗಲಿ, ಅಥವಾ ಪ್ರದ್ಯುಮ್ನಿಂದ ಅನಿರುದ್ಧ ಉತ್ಪತ್ತಿಯಾಗುತ್ತೆ ಆಗಲಿ, ಅದು ಸಾಧ್ಯವಿಲ್ಲ. ಯಾಕೆ ಅಂದರೆ ಅತಿಶಯ ಭಾವ. ಯಾಕೆ ಅಂದರೆ ಒಂದೊಂದರಲ್ಲೂ ಕೂಡ ಅತಿಶಯ ಅಂತಕ್ಕಂಥದ್ದು ಈ ಒಂದು ಇಲ್ಲಿ ನೋಡಿ, ಅತಿಶಯ ಭಾವಾತ್ ಅಂತ ಇದೆ, ಇಲ್ಲಿ ಅತಿಶಯ ಅಭಾವಾತ್ ಅಂತ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆ? ಅತಿಶಯನೇ ಇಲ್ಲ ಅವರಲ್ಲಿ.
ಅತಿಶಯ ಭಾವಾತ್ ಅಲ್ಲ ಇದು. ಅತಿಶಯ ಅಭಾವಾತ್ ಇದ್ರೆ ಚೆನ್ನಾಗಿರುತ್ತೆ. ಯಾಕೆ 3 ಒಂದೇ ಧರ್ಮದವರು 4 ಅತಿಶಯವೇ ಇಲ್ಲ. ಹಾಗಾದರೆ ಕಾರ್ಯಕಾರಣ ಅಂತ ಹೇಗಾಗುತ್ತೆ ಸ್ವಾಮಿ? ಕಾರ್ಯಕ್ಕೂ ಕಾರಣಕ್ಕೂ ಏನಾಗಿರಬೇಕು? ಒಂದು ಅತಿಶಯ ಇರಬೇಕು. ಹೌದ್ ತಾನೇ? ಕಾರಣದಿಂದ ಕಾರ್ಯವು ಅತಿಶಯವಾಗಿರಬೇಕು. ಮಣ್ಣಿಗಿಂತ ಮಡಕೆ ಅತಿಶಯವಾಗಿರಬೇಕು. ಹೌದ್ ತಾನೇ? ಅದಕ್ಕೇನೋ ಬೇರೆ ಸ್ಪೆಷಲ್ ಕ್ವಾಲಿಟಿ ಇರಬೇಕು ಮಡಕೆಗೆ. ಮಣ್ಣಿನಲ್ಲಿ ಇಲ್ಲದೆ ಇರತಕ್ಕಂಥ ವಿಶೇಷ ಒಂದು ಕ್ವಾಲಿಟಿಗಳು ಮಡಕೆ ಇರಬೇಕು. ಹಾಗಾಗಿ ಕಾರ್ಯಕಾರಣ ಅಂತಾಗುತ್ತೆ. ಈಗ ನಿಮಗೆ ಅತಿಶಯವೇ ಇಲ್ಲದೆ ಹೋಗ್ಬಿಟ್ಮೇಲೆ ಯಾಕೆ ಎಲ್ಲ ಒಂದೇ 4 ವ್ಯೂಹ ಅಂದ್ರಿ, ಸಮಾನ ಧರ್ಮಕ್ಕ ಅಂದ್ರಿ. ಅವಾಗ ಏನಾಯ್ತು? ಅತಿಶಯವೇ ಇಲ್ಲ. ಅವಾಗ ಕಾರ್ಯಕಾರಣ ಹೇಗಾಗುತ್ತೆ? ಅತಿಶಯವಿಲ್ಲದೆ ಇದ್ದಾಗ ಎಲ್ಲವೂ ಕಾರಣವೇ ಆಗ್ಬಿಡುತ್ತೆ. ಹಳೆ ದೋಷನೇ ಬಂತು. ಕಾರ್ಯಕಾರಣ ಅಂತ ಆಗೋದೇ ಇಲ್ಲ. ಅಂದ್ರೆ ಭವಿತವ್ಯಂಚ ಭವಿತವ್ಯಂ ಹಿ ಕಾರ್ಯಕಾರಣಯೋ ಅತಿಶಯೇನ. ಮತ್ತು ಕಾರ್ಯಕ್ಕೂ ಕಾರಣಕ್ಕೂ ಕೂಡ ಒಂದು ಅತಿಶಯ ಅಂತಕ್ಕಂಥದ್ದು ಇರಬೇಕು. ಅತಿಶಯ ಅಂತ ಇರಬೇಕು. ಯಥಾ ಮೃದ್ಘಟಯೋ, ಇದೇ ಉದಾಹರಣೆ ಕೊಡ್ತಾರೆ. ಮೃದ್ಘಟಯೋ, ಮಣ್ಣು ಮಡಕೆ ಇದೆ, ವ್ಯತ್ಯಾಸ ಇರ್ತಾರೆ. ಮಡಕೆಗೆ ಬೇರೆ ಉಪಯೋಗ, ಮಡಕೆದೇ ಬೇರೆ ಧರ್ಮ, ಮಣ್ಣಿಂದೇ ಬೇರೆ ಧರ್ಮ. ಹೌದ್ ತಾನೆ? ಮಡಕೆ ಯಾವ್ಯಾವ್ದಕ್ಕೆ ಉಪಯೋಗ ಬರುತ್ತೋ ಅದಕ್ಕೆ ಮಣ್ಣು ಉಪಯೋಗ ಬರೋದಿಲ್ಲ. ಮಣ್ಣು ಉಪಯೋಗ ಬರೋದನ್ನ ಮಡಕೆ ಉಪಯೋಗ ಬರೋದಿಲ್ಲ. ಈ ವಿಶೇಷ ಇರಬೇಕು ಎರಡಕ್ಕೂ. ಇದ್ರ ಕಾರ್ಯಕಾರಣ ಅಂತಾಗತ್ತೆ. ನಿಮ್ಮ ಪ್ರಕಾರ ವಿಶೇಷವೇ ಇಲ್ವಲ್ಲ ಸ್ವಾಮಿ? ಅವನೇ ವ್ಯೂಹ ಮಾಡಿಬಿಟ್ಟ, ರಚಿಸ್ಕೊಂಡ್ಬಿಟ್ಟ, ಮತ್ತೆ ಸಮಾನ ಧರ್ಮಗಳು ಎಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ವಿಶೇಷ ಇರಿದೆ. ವಿಶೇಷ ಇಲ್ಲ ಅಂದಮೇಲೆ ಕಾರ್ಯಕಾರಣ ಭಾವ ಹೇಗಾಗುತ್ತೆ? ಅವನಿಗೆ ಜೀವ ಹುಟ್ಟದ ಅಂತ ಹುಟ್ಟದ ಕಾರ್ಯಕಾರಣ ಹೇಳ್ತಾ ಇದ್ದೆಲ್ಲ ಹೇಗಾಗುತ್ತೆ? ಒಪ್ಪೋದಿಲ್ಲ. ಅವಕಲ್ಪತೆ ಅಂತ ಹೇಳಿ ನಹಿ ಅಸತ್ಯ ಅತಿಶಯೇ ಕಾರ್ಯಂ ಕಾರಣಮಿತಿ ಅವಕಲ್ಪತೆ. ಅಸತಿ ಅತಿಶಯೇ ಅಂದರೆ ಅತಿಶಯ ಅಂತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ರೆ ಕಾರ್ಯ ಕಾರಣ ಅಂತಕ್ಕಂಥದ್ದು ಹೊಂದೋದಿಲ್ಲ. ನಚ ಪಂಚರಾತ್ರ ಸಿದ್ಧಾಂತಿಭಿ ವಾಸುದೇವಾದಿಷು ಏಕಸ್ಮಿನ್ ವಾ ಸರ್ವೇಷು ವಾ ಜ್ಞಾನೈಶ್ವರ್ಯಾದಿ ತಾರತಮ್ಯಕೃತ ಕಶ್ಚಿತ್ ಭೇದ ಅಭ್ಯುಪಗಮ್ಯತೆ. ಇನ್ನು ಈ ಪಂಚರಾತ್ರ ಸಿದ್ಧಾಂತಿಗಳು, ಈ ಪಂಚರಾತ್ರಾಗಮ ಅಂತಕ್ಕಂಥದ್ದು ಅತ್ಯಂತ ಆರ್ಷವಾದ ಆಗಮ. ಎಲ್ಲವೂ ಆರ್ಷ ಆಗಮನೆ. ಈ ಆಗಮ ತ್ರಯ ಅಂತ ನಾವೇನು ಹೇಳ್ತೇವೆ, ಈ ಪಂಚರಾತ್ರ ಮತ್ತು ಶೈವ ಮತ್ತು ವೈಖಾನಸ ಅಂತಕ್ಕ ಎಲ್ಲವೂ ಆಗಮನೆ. ಈಗ ನೋಡಿ, ಒಂದೊಂದು ಈ ಮತದವರು ಒಂದೊಂದು ವಿಧವಾಗಿ ಆ ಒಂದು ಅದರಲ್ಲೇನೋ ಒಂದು ಅರ್ಚನೆ ಪೂಜೆ ಇತ್ತಲ್ಲ, ಹಿಂದೆ ಇತ್ತಲ್ಲ, ಅಭಿಗಮನ ಅವೆಲ್ಲ ಇತ್ತಲ್ಲ, ಆ ರೀತಿ ಮಾಡ್ತಾರೆ. ಉದಾಹರಣೆಗೆ ನೋಡಿ, ತಿರುಪತಿ ದೇವಸ್ಥಾನ ಇದೆ ಅಲ್ವಾ? ತಿರುಪತಿ ದೇವಸ್ಥಾನದಲ್ಲಿ ಅವರು ಹೇಗೆ ಈ ಅಭಿಗಮನ ಇಜ್ಜ ಪೂಜೆ ಅವೆಲ್ಲ ಮಾಡ್ತಾರಲ್ಲ, ಅವ್ರು ಬೇಕಾಷ್ಟು ಮಾಡ್ತಾರಲ್ಲ, ಆ ರೀತಿ ನಮ್ಮೂರಿನ ದೇವಸ್ಥಾನದಲ್ಲಿ ಮಾಡೋದಿಲ್ಲ. ಏನ್ರಿ ಅಂದರೆ, ಇಲ್ಲ ಇಲ್ಲಪ್ಪ, ಅವರು ಏನಾದೆ ತಿರುಪತಿಯವರು ಅವರು ವೈಖಾನಸ ಆಗಮ, ಅವರು ನಾವು ಪಾಂಚರಾತ್ರರು ಅಂತ ಹೇಳ್ಬಿಡ್ತಾರೆ. ಅವ್ರು ವೈಖಾನಸ ಕಣ್ರಿ. ಇಲ್ಲ, ಅಲ್ಲಿಗೇನಾಯಿತು? ನಿಮ್ಮ ಒಂದು ಆಗಮದಲ್ಲೂ ಕೂಡ ಬೇರೆ 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 ಅಂತ ಆಯಿತು, ಒಂದೇ ಒಂದು ಒಪ್ಪೋದೇ ಇಲ್ಲ. ಇರಲಿ, ಅದು ಬೇರೆ ವಿಚಾರ. ಯಾಕೆ ಹೇಳಿದೆ ಅಂದರೆ, ಇದು ಪಂಚ ಪಂಚರಾತ್ರರೂ ಕೂಡ ವಾಸುದೇವನೇ ಮುಂತಾದವರಲ್ಲಿ ಒಂದು ಗುಣ ಅಥವಾ ಎಲ್ಲ ಗುಣ ಇದೆಯಲ್ಲ, ಇದಕ್ಕೆ ಇದರ ಒಂದು ತಾರತಮ್ಯದಿಂದ, ಗುಣಗಳ ತಾರತಮ್ಯದಿಂದ, ಏನು ಈ ಗುಣ ಹೆಚ್ಚಾಗಿದೆ ವಾಸುದೇವನಲ್ಲಿ, ಸಂಕರ್ಷಣದಲ್ಲಿ ಈ ಗುಣ ಹೆಚ್ಚಾಗಿದೆ ಅಂತ ಒಂದು ತಾರತಮ್ಯ ಇದೆಯಲ್ಲ, ಗುಣಗಳಿಂದ ತಾರತಮ್ಯ ಜೀವ ಪರಮಾತ್ಮ ಅಂತ ಆಯಿತು. ಇದು ಒಪ್ಪುವುದಕ್ಕೆ ಆಗುವುದಿಲ್ಲ ನಿಮ್ಮ ಸಿದ್ಧಾಂತ ಪ್ರಕಾರ. ಯಾಕೆ ಅಂದರೆ ಎಲ್ಲ ಸಮಾನ ಧರ್ಮಕರು, ಒಂದೊಂದು ಹೆಚ್ಚು ಗುಣ ಕಡಿಮೆ ಅಂತ ಇಲ್ಲವೇ ಇಲ್ಲ ನಿಮ್ಮಲ್ಲಿ, ಸಮಾನ ಧರ್ಮ ಇಲ್ಲ. ಹೇಗಾಗುತ್ತೆ ಅಂಥೇಳಿ ವಾಸುದೇವ ಏವ ಹಿ ಸರ್ವೇ ವ್ಯೂಹ ನಿರ್ವಿಶೇಷ ಇಷ್ಯಂತೆ. ನೀವೇನು ಮಾಡ್ತೀರಿ? ವಾಸುದೇವನೇ ಎಲ್ಲ ಏನಾಗುತ್ತೆ, ವ್ಯೂಹಗಳಿದ್ದಾರಲ್ಲ, ಆ ವ್ಯೂಹಗಳು ಎಲ್ಲ ವಾಸುದೇವನೇ. ಅದೇನು ನಿರ್ವಿಶೇಷ, ಅವರು ನಿರ್ವಿಶೇಷರು, ಯಾವ ವಿಶೇಷವೂ ಇಲ್ಲ ಅಂತ ನೀವು ಹೇಳ್ತೀರಿ. ಹೇಳಿದ ಮೇಲೂ ಕೂಡ ನೋಡಿ, ಈ ಗುಣ ಇವನಲ್ಲಿ ಹೆಚ್ಚು, ಆ ಗುಣ ಅವನಲ್ಲಿ ಹೆಚ್ಚು ಅಂದರೆ ತಾರತಮ್ಯ ಮಾಡಿದ್ರೆ ಆಗೋದಿಲ್ಲ ಅಂಥೇಳಿ. ನಚೈತೆ ಭಗವದ್ವ್ಯೂಹ ಚತುಸ್ಸಂಖ್ಯಾಯಾಮೇವ ಅವತಿಷ್ಠೇರನ್. ಮತ್ತು ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ, ನೀವು
4 ವ್ಯೂಹಗಳಾಗಿ ತನ್ನನ್ನು ವಿಂಗಡಿಸ್ಕೊಂಡ ಅಂತ ಹೇಳ್ತಿರಲ್ಲ ಸ್ವಾಮಿ, ಇದಕ್ಕೇನು ಪ್ರಮಾಣ ಇದಕ್ಕೆ? ಎಲ್ಲರೂ ಕೂಡ ನಾವು ಯಾರು ನೋಡಿಲ್ಲ. ನೋಡಿಲ್ಲದೆ ಇದ್ಮೇಲೆ ಏನು ಮಾಡಬೇಕು? ಆಗಮ ನೋಡೋಣ ಅಂದರೆ ಆಗಮದಲ್ಲಿ ಎಲ್ಲೂ ಹೇಳಿಲ್ಲ ಈ ಥರ. ಆಗಮ ಅಂದರೆ ಉಪನಿಷತ್ತು. ಉಪನಿಷತ್ತುಗಳಲ್ಲಿ ಈ ಥರ ಹೇಳಿಲ್ಲ. ಆತ್ಮೈಕತ್ವವನ್ನೇ ಹೇಳಿದ್ದಾರೆ. ಆಗಮ ಇಲ್ಲ. ನಾವು ಕಣ್ಣಿಂದ ನೋಡಿಲ್ಲ. ಇನ್ನು ಉಳಿದದ್ದು ಯಾವುದು? ಅನುಮಾನ. ಅನುಮಾನದಿಂದ ಸಿದ್ಧ ಮಾಡಬೇಕಿದ್ದ. ಅನುಮಾನದಿಂದ ಸಿದ್ಧ ಮಾಡಬೇಕಾದರೆ ದೃಷ್ಟಾಂತ ಅಂತಕ್ಕಂಥದ್ದು ಬೇಕೇ ಬೇಕು. ಇದಕ್ಕೆ ಯಾವ ದೃಷ್ಟಾಂತವೂ ಇಲ್ಲ. ಇವರಿಂದ ಇವನು ಉಂಟಾಗಿದ್ದಾನೆ, ಇವರಿಂದ ಉಂಟಾಗಿದ್ದಾನೆ ಯಾವ ಇದು. ಮತ್ತೆ ಇವನು ಈ ವ್ಯೂಹ ಇದೆಯಲ್ಲ, ಇದು 4 ವ್ಯೂಹ ಅಂತಕ್ಕಂಥದ್ದನ್ನೂ ಕೂಡ ನೀವು ಹೇಳೋದಕ್ಕಾಗೋದಿಲ್ಲ. ಒಂದು ಮನೆಯಲ್ಲಿ ಕೇವಲ 4 ಕೋಣೆಗಳು ಇವೆ, ಹೇಳೋಕ್ಕಾಗೋದಿಲ್ಲ. ಒಬ್ಬ ಶ್ರೀಮಂತ ಇದ್ದಾನೆ, 10 ಕೋಣೆ ಮಾಡ್ಕೊಂಡಿರ್ಬೋದು ಅವನು. ಹಾಗೆ ಇಲ್ಲೂ ಕೂಡ ಅವನ ಗುಣಧರ್ಮಗಳಿಗೆ ತಾರತಮ್ಯಕ್ಕೆ ಅನುಸಾರವಾಗಿ ವ್ಯೂಹ ಅಂತಕ್ಕಂಥ ಎಷ್ಟು ಬೇಕಾದ್ರೂ ಇರಬಹುದು. ಮತ್ತು ಬ್ರಹ್ಮಾದಿ ಸ್ತಂಭ ಪರ್ಯಂತಸ್ಯ ಸಮಸ್ತಸ್ಯೈವ ಜಗತಃ ಭಗವದ್ವ್ಯೂಹತ್ವ ಅವಗಮಾತ್. ಹಾಗೆ ನೋಡೋಕೆ ಹೋದರೆ ನೋಡಿ ಭಾಗವತರೇ, ಬ್ರಹ್ಮದಿಂದ ಹಿಡಿದು ಒಂದು ಸಣ್ಣ ಕ್ರಿಮಿಯವರೆಗೂ ಕೂಡ ಏನಾಗಿದೆ? ಎಲ್ಲವೂ ಕೂಡ ಭಗವಂತನ ವ್ಯೂಹವೇ ಆಗಿದೆ. ಯಾಕೆ? ಅವನೇ ರಚಿಸಿಕೊಂಡಂತಕ್ಕ ಪರಿಧಿ. ಹೌದು ತಾನೆ? ಇರುವೆ ವ್ಯೂಹ ಇದೆ, ಇರುವೆ ದೇಹ ಇದೆ, ಅದರಲ್ಲಿ ಏನೋ ಭಗವಂತ ಅವನು ಇರುವೆ ವ್ಯೂಹ ಪರಿಮಾಣ. ಇನ್ನು ಆನೆ ಇದೆ, ಆನೆ ವ್ಯೂಹ. ಹೀಗೆ ಎಲ್ಲ ಕೂಡ ಭಗವಂತನ ವ್ಯೂಹ. 4 ವ್ಯೂಹ ಅಂತ ಹೇಗೆ ಸ್ವಾಮಿ ಹೇಳ್ತೀರಾ? ಅದು ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ವಾದದಲ್ಲಿ ಈ ವಿಜ್ಞಾನಾದಿಭಾವೇವ ತದ ಪ್ರತಿಷೇಧ. ಈ ವಿಜ್ಞಾನಾದಿ ಭಾವಗಳನ್ನು ಏನು ಜ್ಞಾನ, ಐಶ್ವರ್ಯ, ಶಕ್ತಿಬಲ ಮುಂತಾದವುಗಳನ್ನು ಒಪ್ಪಿದರೂ ಕೂಡ ಯಾರಿಗೆ? ಮಿಕ್ಕವರಿಗೆ, ಜೀವ, ಮನಸ್ಸು, ಅಹಂಕಾರ ಇದೆ ಅವರಿಗೆ ಒಪ್ಪಿದರೂ ಕೂಡ ಇಲ್ಲಿ ಮನಸ್ಸು ಅಹಂಕಾರ ಅಂತ ಹೇಳಿದ್ರು ಕೂಡ ಇಲ್ಲಿ ಮುಖ್ಯವಾಗಿ ಜೀವ ಅಂತ ತಗೊಳ್ಬೇಕು. ಯಾಕೆಂದ್ರೆ ಜೀವ ತಾನೇ ಚೈತನ್ಯ ತತ್ವ. ಜೀವ ಇದ್ರೂ ತಾನೇ ಮನಸ್ಸು ಅಹಂಕಾರ ಬರತಕ್ಕಂಥದ್ದು. ಆದ್ದರಿಂದ ಹೇಳಿದ್ರು ಜೀವ ಅಂತಕ್ಕಂಥದ್ದನ್ನು ತಗೊಳ್ಬೇಕು. ಆ ಜೀವನಿಗೆ ಒಪ್ಪಿದರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆವಾಗೇನಾಗುತ್ತೆ? ಈ 4 ಹಾಗೆ ಉಳ್ಕೊಳ್ಳುತ್ತೆ. ಏಕೇಶ್ವರವಾದ ಅಂತಕ್ಕಂಥದ್ದು ನಿಮ್ಮ ಸಿದ್ಧಾಂತಕ್ಕೆ ಧಕ್ಕೆ ಬರುತ್ತೆ. ಮತ್ತು ಆತ್ಮೈಕತ್ವ ಪ್ರತಿಪಾದನೆ ಸಾಧ್ಯವೇ ಇಲ್ಲ. ಇದೆಲ್ಲ ಏನಾಗಿದೆ? ಉಪನಿಷತ್ತಿಗೆ ವಿರೋಧವಾದ ಸಿದ್ಧಾಂತ. ಆದ್ದರಿಂದ ಒಪ್ಪೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇನ್ನು ಒಂದು ಕಾರಣವನ್ನು ಹೇಳಿ ಈ ಒಂದು ಅಧಿಕರಣವನ್ನು ಮುಗಿಸ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.